ಸ್ನೇಹಿತನೊಬ್ಬನದ್ದು ಬರ್ಡೇ. ಅವನ ಹೆಂಡತಿ ಈ ಬರ್ತ್ಡೇಗೆ ತಿಂಗಳ ಮುಂಚಿನಿಂದಲೇ ಪ್ರಿಪರೇಷನ್ಸ್ ಶುರು ಮಾಡಿಕೊಂಡು ಬಿಟ್ಲು. ಯಾರ್ಯಾರನ್ನ ಇನ್ವೈಟ್ ಮಾಡೋದು, ಸರ್ಪ್ರೈಸ್ ಗಿಫ್ಟ್ಗಳು ಹೇಗಿರ್ತವೆ, ಸರ್ಪ್ರೈಸ್ ಪಾರ್ಟಿ ಹೇಗಿರುತ್ತೆ, ಆತನ ಸ್ನೇಹಿತರ ಲಿಸ್ಟ್ ಮಾಡಿಬಿಟ್ಟು ಅವರೆಲ್ಲರಿಗೂ ಕೂಡ ಪ್ರತ್ಯೇಕವಾಗಿ ಅವನಿಗೆ ತಿಳಿಯದೇ ಇರುವ ರೀತಿಯಲ್ಲಿ ಇನ್ವೈಟ್ ಮಾಡಿ, ಅವರೆಲ್ಲರೂ ಬರ್ತ್ಡೇಯ ದಿನ ಬರುವ ರೀತಿಯಲ್ಲಿ ಕೇಟ್ರಿಂಗ್ನವರಿಗೆ ಹೇಳಿ, ಡಿಸೈನರ್ಸ್ಗೆ ಹೇಳಿ, ಆ ಈವೆಂಟ್ ಆರ್ಗನೈಸ್ ಮಾಡುವಂತಹ ಆರ್ಗನೈಸರ್ಸ್ಗೆ ಹೇಳಿ ಹಾಲ್ ಬುಕ್ ಮಾಡಿ ಪ್ರತಿಯೊಂದನ್ನು ಚಂದಕ್ಕೆ ಪ್ಲಾನ್ ಮಾಡಿದ್ಲು. ಕಾರಣ, ಗಂಡ ಅಂತ ಹೇಳಿದ್ರೆ ತನಗಿಷ್ಟ ಅಂತ ಹೇಳುವ ಕಾರಣಕ್ಕೆ. ನಮ್ಮಲ್ಲಿ ನಿಮ್ಮಲ್ಲಿ ಎಷ್ಟೋ ಜನ ಗಂಡಂದಿರ, ಹೆಂಡತಿಯಂದಿರ, ಪ್ರೀತಿ ಪಾತ್ರರ ಯಾವುದೋ ಒಂದು ಒಳ್ಳೆಯ ಫಂಕ್ಷನ್ಗೆ, ಬರ್ತ್ಡೇಗೆ ಇಷ್ಟೆಲ್ಲ ಪ್ರಿಪರೇಷನ್ ಮಾಡ್ತೀವಿ. ಬಟ್ ಇದೇ ಪ್ರೀತಿ ಪಾತ್ರರು, ಇದೇ ಹತ್ತಿರದವರು ನಮ್ಮ ಡೆತ್ ಡೇಯ ನಂತರ ಏನ್ ಮಾಡ್ತಾರೆ ಅನ್ನುವ ಪ್ರಶ್ನೆಯನ್ನ ನಮ್ಮ ಹತ್ರ ಕೇಳಿದ್ರೆ ಉತ್ತರ ಇಲ್ಲ. ಒಂದು ವೇಳೆ ನಮಗೇನೋ ಆಯ್ತು ಅಂದ್ರೆ ಆಗ ಅವ್ರೇನ್ ಮಾಡ್ತಾರೆ ಅಂತ ಕೇಳಿದ್ರೆ ಅದಕ್ಕೂ ಉತ್ತರ ಇಲ್ಲ. ನಾನು ಇನ್ಶೂರೆನ್ಸ್ ವಿಡಿಯೋಗಳನ್ನ ಮಾಡುವಾಗ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ, ಟರ್ಮ್ ಇನ್ಶೂರೆನ್ಸ್ ತಗೊಳ್ಳಿ, ಎಮರ್ಜೆನ್ಸಿ ಫಂಡ್ ಇಟ್ಟುಕೊಳ್ಳಿ ಅಂತ ಹೇಳುವಾಗ ನನಗೆ ಎಷ್ಟೋ ಸರ್ತಿ ಮನಸ್ಸಿಗೆ ಅನಿಸುವಂತಹದ್ದು, ಆರಾಮದಲ್ಲಿ ಬದುಕಿರುವವರಿಗೆ ನಾನೇ ಹೆದರಿಕೆ ಹುಟ್ಟಿಸ್ತಾ ಇದ್ದೇನಾ? ಇನ್ಶೂರೆನ್ಸ್ ಸೇಲ್ಸ್ಮನ್ ರೀತಿಯಲ್ಲಿ ನಾನು ವರ್ತಿಸಿಕೊಂಡು ಪ್ರತಿಯೊಬ್ಬರ ಬದುಕಿನಲ್ಲಿ ಅನ್ನೆಸೆಸರಿಯಾಗಿ ಒಂದು ಎಕ್ಸ್ಟ್ರಾ ವೇರಿಯೇಬಲ್ ಅನ್ನ, ಒಂದು ಎಕ್ಸ್ಟ್ರಾ ಹೆದರಿಕೆಯನ್ನ ಆಡ್ ಮಾಡ್ತಿದ್ದೀನ ಅಂತ ಎಷ್ಟೋ ಸರ್ತಿ ಅನ್ಸುತ್ತೆ. ಬಟ್ ನನಗೆ ಆ ವೇರಿಯೇಬಲ್ ನಿಮ್ಮ ಬದುಕಲ್ಲಿ ಆಡ್ ಆಗ್ತಿದೆ, ಅದೊಂದು ಸಣ್ಣ ಹೆದರಿಕೆ ನಿಮ್ಮ ಬದುಕಲ್ಲಿ ಆಡ್ ಆಗ್ತಿದೆ ಅಂತ ಹೇಳುವಂತಹದ್ದು, ಆ ಹೆದರಿಕೆ ಇಲ್ಲದೆ ನೀವು ಏನು ಪ್ಲಾನ್ ಮಾಡದೆ ನಿಮಗೇನೋ ಆಗಿ ಮತ್ತೆ ವರ್ಷಗಳ ಕಾಲ, ದಶಕಗಳ ಕಾಲ ನಿಮ್ಮ ಪ್ರೀತಿ ಪಾತ್ರರು ಕಣ್ಣೀರಿನಲ್ಲಿ ಕೈ ತೊಳೆಯೋದಕ್ಕಿಂತ ಇದು ಬೆಟರ್ ಅಂತ ಎಷ್ಟೋ ಸರ್ತಿ ಅನಿಸಿದ್ದಿದೆ. ಇವತ್ತೀಗ ಈ ವಿಡಿಯೋ ಮಾಡುವ ಪ್ಲಾನ್ ನನಗೆ ನಿಜವಾಗ್ಲೂ ಇದಿರಲಿಲ್ಲ. ನಾನು ಸುಮ್ಮನೆ ಟೆರೆಸ್ಗೆ ಬಂದಿದ್ದೆ, ಟೆರೆಸ್ನಲ್ಲಿ ಏನೋ ಎಕ್ಸಸೈಸ್ ಮಾಡ್ತಾ ಇದ್ದೆ. ಇದ್ದಕ್ಕಿದ್ದ ಹಾಗೆ ಒಂದಿಷ್ಟು ವಿಚಾರಗಳು ನನ್ನ ಪರ್ಸನಲ್ ಆಗಿರುವಂತಹದ್ದು ನೆನಪಾಯಿತು. ನಿಮ್ಮ ಪ್ರೀತಿ ಪಾತ್ರರು, ತುಂಬಾ ಹತ್ತಿರದವರು ಸಾವನ್ನಪ್ಪಿದಾಗ ಮುಂದಿನ 3, 4, 5 ತಿಂಗಳುಗಳ ಕಾಲ ನೀವು ಹಣಕಾಸಿನ ವಿಚಾರಗಳ ಬಗ್ಗೆ ಯೋಚನೆ ಮಾಡೋದಕ್ಕೂ ಹೋಗೋದಿಲ್ಲ. ಇನ್ಶೂರೆನ್ಸ್ ಇದೆ ಅಂತ ಹೇಳಿದ್ರೆ ಅದರ ಕ್ಲೇಮ್ ಮಾಡೋದಕ್ಕೂ ನೀವು ಹೋಗೋದಿಲ್ಲ. ಹೆಚ್ಚು ಬೇಡ, ನನ್ನದೇ ಕತೆ ಕೇಳಿ. ಅಪೂರ್ವ ಅನ್ನೋದೊಂದು LIC ಪಾಲಿಸಿ ಇದೆ, ಅದರ ಕ್ಲೇಮ್ ಇನ್ನೂ ನಾವು ಮಾಡಿಲ್ಲ. ಕಾರಣಗಳು ಸುಮಾರಿದ್ದಾವೆ. ಬಟ್ ಎನಿ ವಿಚ್ ವೇಸ್ ಆಲ್ಮೋಸ್ಟ್ 1 ವರ್ಷ ಆಗ್ತಾ ಬಂತು, ಇನ್ನೂ ಕೂಡ ನಾವು ಅದನ್ನು ಕ್ಲೈಮ್ ಮಾಡೋದಕ್ಕೆ ಹೋಗಿಲ್ಲ, ನಮಗೆ ಅದರ ದುಡ್ಡು ಸಿಕ್ಕಿಲ್ಲ. ಬಟ್ ಐ ನೋ ದ್ಯಾಟ್ ವೆನ್ ವಿ ಡೂ ಇಟ್ ವಿ ವಿಲ್ ಗೆಟ್ ದ ಮನಿ ಅಂತ. ಆದರೆ ವಿಷಯ ಇರೋದು ಅದಲ್ಲ. ಎಷ್ಟೋ ಜನರಿಗೆ ಹೀಗೆ ಇನ್ಶೂರೆನ್ಸ್ ಮಾಡಿಸಬೇಕು ಅನ್ನೋದು ಗೊತ್ತಿರೋದಿಲ್ಲ. ಇನ್ಶೂರೆನ್ಸ್ ಮಾಡಿಸಿದ್ರೂ ಕೂಡ ಮನೆಯವರಿಗೆ ಅದನ್ನು ಹೇಳಬೇಕು ಅನ್ನೋದು ಗೊತ್ತಿರೋದಿಲ್ಲ. ಮನೆಯವರಿಗೆ ಹೇಳಿದರೂ ಕೂಡ ನಾಮಿನಿಗಳಲ್ಲಿರಬೇಕು ಅನ್ನೋದು ಅವರಿಗೆ ಅರಿವಿರೋದಿಲ್ಲ. ಇದೆಲ್ಲವೂ ಅರಿವಿದ್ರೂ ಬೇಕಾದಂತಹ ಪಾಲಿಸಿಗಳನ್ನು ಅವರು ಮಾಡಿಸಿರೋದಿಲ್ಲ. ಸುಮ್ಮನೆ ಒಮ್ಮೆ ಯೋಚನೆ ಮಾಡಿ, ನಿಮ್ಮದು 10-15 ಲಕ್ಷದ ಪ್ರತಿ ವರ್ಷದ ಆದಾಯ ಅಂತ. ನೀವು ಈ ಆದಾಯವನ್ನ ನೋಡಿಕೊಂಡು 15 ಲಕ್ಷದ್ದೇ ಒಂದು ಪಾಲಿಸಿ ಮಾಡಿಸಿದ್ರಿ ಅಂತ ಯೋಚನೆ ಮಾಡಿ. ನಿಮಗೇನೋ ಆಯಿತು, ನೀವಿಲ್ಲ. ಈಗ ನಿಮ್ಮ ಮನೆ ಮಂದಿಗೆ ನಿಮ್ಮನ್ನು ಬಿಟ್ಟು ಬೇರೆ ಯಾವ ಆದಾಯದ ಮೂಲವೂ ಕೂಡ ಇರಲಿಲ್ಲ. 15 ಲಕ್ಷ ಅವರ ಬದುಕನ್ನ ಎಷ್ಟು ಮುಂದೆ ತಗೊಂಡು ಹೋಗುತ್ತೆ ಅನ್ನೋ ಆಲೋಚನೆಯನ್ನೊಮ್ಮೆ ಮಾಡಿ. ಟರ್ಮ್ ಇನ್ಶೂರೆನ್ಸ್ ಅಂತ ಹೇಳುವಂತಹ ಕಾನ್ಸೆಪ್ಟ್ ಇರೋದು ನಿಮ್ಮ ಮನೆ ಮಂದಿ ನಿಮ್ಮ ನಂತರ ಮುಂದಿನ 10, 15 ಅಥವಾ 20 ವರ್ಷಕ್ಕೆ ತಲೆಬಿಸಿ ಇಲ್ಲದೆ ಬದುಕಬೇಕು ಅಂತ ಹೇಳುವ ಕಾರಣಕ್ಕೆ. 15 ಲಕ್ಷದ ಆದಾಯ ಇರುವವನ ಹತ್ರ 1.5 ಕೋಟಿ ರೂಪಾಯಿಯ ಒಂದು ಟರ್ಮ್ ಇನ್ಶೂರೆನ್ಸ್ ಇಟ್ಟು ಆ ವ್ಯಕ್ತಿ ಸಾವನ್ನಪ್ಪಿದ ಅಂತ ಹೇಳಿದರೆ ಆಗ ಆಗುವಂತಹ ಬದಲಾವಣೆಯನ್ನೊಮ್ಮೆ ಆಲೋಚನೆ ಮಾಡಿ. ನಿಮ್ಮದೇ ಮನೆ ಮಂದಿ, ನಿಮ್ಮದೇ ಹೆಂಡತಿ, ನಿಮ್ಮದೇ ಮಕ್ಕಳು, ಅಥವಾ ನಿಮ್ಮದೇ ಗಂಡ, ನಿಮ್ಮದೇ ಮಕ್ಕಳು, ಇವರ ಬದುಕು 10-15 ವರ್ಷಗಳ ಕಾಲ ಒಂದು ಸ್ವಲ್ಪ ಆರಾಮದಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ಅದಕ್ಕಿಂತ ಒಳ್ಳೇದು ಇನ್ನೇನಾದ್ರೂ ಇದೆಯಾ? ಯೋಚನೆ ಮಾಡಿ ಒಮ್ಮೆ. ಹೆಲ್ತ್ ಇನ್ಶೂರೆನ್ಸ್ ಕಥೆಯೂ ಕೂಡ ಹೀಗೆ ಹೇಳಿದಾಗ ನನಗೆ ಬರುವಂತಹ ಒಂದು ಕಾಮೆಂಟು, ತುಂಬಾ ಜನ ಹೇಳುವಂತಹದ್ದು, ಹೆಲ್ತ್ ಇನ್ಶೂರೆನ್ಸ್ ಸ್ಕ್ಯಾಮು, ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ಆಸ್ಪತ್ರೆಗಳು ಬಿಲ್ ಅನ್ನ ಇನ್ಫ್ಲೇಟ್ ಮಾಡ್ತವೆ, ಅಗತ್ಯ ಇಲ್ಲದೆ ಇರುವಂತಹ ಟೆಸ್ಟ್ಗಳನ್ನ ಮಾಡಿಸ್ತವೆ, ಹೆಲ್ತ್ ಇನ್ಶೂರೆನ್ಸ್ ಇದೆ ಅಂತ ಹೇಳಿದ ಕಾರಣಕ್ಕೆ ಆಸ್ಪತ್ರೆಯಲ್ಲಿ 2 ದಿನ ಹೆಚ್ಚು ಕೂರಿಸ್ತಾರೆ ಅಂತೆಲ್ಲ. ಬಟ್ ನೀವು ಆಲೋಚನೆ ಮಾಡಿ, ಈಗ ನಿಮ್ಮ ಹತ್ರ 10 ಲಕ್ಷ ರೂಪಾಯಿಯ ಪಾಲಿಸಿ ಇದೆ. ಈ ಪಾಲಿಸಿಯಲ್ಲಿ ನಿಮ್ಮ ಹತ್ರ ಇನ್ಶೂರೆನ್ಸ್ ಇದೆ ಅಂತ ಹೇಳುವ ಕಾರಣಕ್ಕೆ 3 ಲಕ್ಷ ಆಗ್ಬೇಕಾಗಿದ್ದಂತಹ ಬಿಲ್ 4.5 ಲಕ್ಷಕ್ಕೆ ಹೋಯ್ತು ಅಂತ. ನಿಮ್ಮ ಕೈಯಿಂದ ನೀವು ಕೊಡುವಂತಹದ್ದೇನು? ಒಂದು 10%, 15% ಇದರಲ್ಲಿ ಕೊಡ್ತೀರಿ ಅಂತ ಯೋಚನೆ ಮಾಡಿ. 15% ನಿಮ್ಮ ಕೈಯಿಂದ ಹೋಯ್ತು ಅಂತ ಹೇಳಿದ್ರು 45,000 ರೂಪಾಯಿಯಲ್ಲಿ ನಿಮ್ಮ ಖರ್ಚುಗಳು ಇಲ್ಲಿ ಮುಗಿತವೆ. ಬಟ್ ಇನ್ ಕೇಸ್ ನಿಮ್ಮ ಹತ್ರ ಇನ್ಶೂರೆನ್ಸ್ ಇರಲಿಲ್ಲ ಅಂದ್ರೆ 3 ಲಕ್ಷ ರೂಪಾಯಿ ನಿಮ್ಮ ಕೈಯಿಂದ ಹೋಗ್ತಿತ್ತಲ್ವಾ? ಇದನ್ನ ಜನ ಆಲೋಚನೆ ಮಾಡೋದಿಲ್ಲ. ಇನ್ಶೂರೆನ್ಸಸ್ಗಳಲ್ಲಿ ಶಾರ್ಟ್ ಫಾಲ್ಸ್, ಶಾರ್ಟ್ ಕಮಿಂಗ್ಸ್ ಇದ್ದಾವೆ.
ಆದರೆ ಇನ್ಶೂರೆನ್ಸ್ ಇಲ್ಲದೆ ಇರೋದಕ್ಕೆ ಇದು ಕಾರಣ ಆಗಬಾರ್ದು. ಇದಿಷ್ಟೇ ನನ್ನ ಇವತ್ತಿನ ಮಾಹಿತಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸಾರಡ್ಕ.